ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಪ್ರಿಯರೇ, ನಾವು ಒಂದು ವಾಕ್ಯನ ಓದ್ಕೊಳ್ಳೋಣ. ಯೋಹನ ಬರೆದ ಸುವಾರ್ತೆ 3:16 ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆಗ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ ಅಂದ್ರೆ, ಈ ಲೋಕದ ಎಲ್ಲ ಜನರ ಮೇಲೆ ಯೇಸು ಸ್ವಾಮಿ ಬಹಳವಾಗಿ ಪ್ರೀತಿ ಇಟ್ಟಿದ್ದಾರೆ. ಯಾರೊಬ್ರು ಕೆಟ್ಟು ಹೋಗಬಾರದು, ಎಲ್ಲರೂ ರಕ್ಷಿಸಲ್ಪಡ್ಬೇಕನ್ನೋದೇ ದೇವರ ಚಿತ್ತವಾಗಿದೆ. ಹಾಗಾಗಿ ತಂದೆಯಾಗಿರೋ ದೇವರು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಯೇಸು ಈ ಲೋಕಕ್ಕೆ ಬಂದು ಸಿಲುವೆ ಮೇಲೆ ಲೋಕದ ಎಲ್ಲಾ ಮಕ್ಕಳಿಗಾಗಿ ರಕ್ತ ಚೆಲ್ಲಿ ಪ್ರಾಣವನ್ನೇ ಕೊಟ್ಟು ಸತ್ತು 3ನೇ ದಿನ ಅವರು ಜೀವದಿಂದ ಎದ್ದು ಬಂದಿದ್ದಾರೆ. ನೋಡ್ರಿ, ಇಷ್ಟಾಗಿ ದೇವರು ಈ ಲೋಕವನ್ನ ಪ್ರೀತಿ ಮಾಡಿದ್ದಾರೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಸರ್ವಶಕ್ತನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡಬೇಕು. ನಾವು ನಂಬಿಕೆ ಇಡುವಾಗ ನಾವು ರಕ್ಷಿಸಲ್ಪಟ್ಟು ದೇವರ ಮಕ್ಕಳಾಗುತ್ತೇವೆ. ನಾವು ಯಾರೊಬ್ರು ನಾಶವಾಗಬಾರದನ್ನೋದೇ ಯೇಸು ಸ್ವಾಮಿಯ ಚಿತ್ತವಾಗಿದೆ. ಹಾಗಾಗಿ ಯೇಸು ಸ್ವಾಮಿ ತುಂಬಾನೇ ಒಳ್ಳೆ ದೇವರು, ಸರ್ವಶಕ್ತಿ ಉಳ್ಳ ದೇವರು. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರಗಳನ್ನ ಹೊಂದಿರುವಂತ ದೇವನಾಗಿದ್ದಾನೆ. ಹಾಗಾಗಿ ಯೇಸು ಸ್ವಾಮಿ ಲೋಕಕ್ಕೆ ಅತಿ ಶೀಘ್ರದಲ್ಲಿ ಬರ್ತಾ ಇದ್ದಾನೆ. ಆತನೊಬ್ಬನೇ ಸತ್ಯವಾದ ದೇವರು. ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಆತನೇ ಈ ಲೋಕವನ್ನ ಸೃಷ್ಟಿ ಮಾಡಿರುವಂತ ಸೃಷ್ಟಿ ಕರ್ತನಾಗಿದ್ದಾನೆ. ನೀವು ಪ್ರತಿಯೊಬ್ಬರು ಏನ್ ಮಾಡ್ಬೇಕು? ಯೇಸುವಿನ ಬಳಿಗೆ ಬರುವಾಗ ಆತನ ಪಾಪಗಳಿಂದ ಬಿಡಿಸಿ, ರೋಗಗಳಿಂದ ಬಿಡಿಸಿ, ಶಾಪಗಳಿಂದ ಬಿಡಿಸಿ, ಮರಣದಿಂದ ತಪ್ಪಿಸಿ ನಿಮ್ಮನ್ನ ಕರ್ತನು ಆಶೀರ್ವಾದಿಸಿ ನಿಮಗೆ ನಿತ್ಯ ಜೀವವನ್ನು ಕೊಟ್ಟು ದೇವರು ನಿಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿ ಸರ್ವಲೋಕಗಳ ದೇವರು, ಸರ್ವ ಜನಾಂಗಗಳ ದೇವರು, ಎಲ್ಲರನ್ನು ಸೃಷ್ಟಿ ಮಾಡಿರುವಂತ ದೇವನಾಗಿದ್ದಾನೆ. ಹಾಗಾಗಿ ಯೇಸು ಸ್ವಾಮಿ ನಿಮ್ಮ ಹತ್ರ ಹಣ, ಐಶ್ವರ್ಯ, ಆಸ್ತಿ ಪಾಸ್ತಿ ಏನು ಕೇಳಲ್ಲ. ಅವರು ನಿಮ್ಮ ಹತ್ರ ನಿಮ್ಮ ಹೃದಯನ ಕೇಳ್ತಾ ಇದ್ದಾರೆ. ಆ ಹೃದಯನ ಅವ್ರು ಏನ್ ಮಾಡ್ತಾರೆ? ರಕ್ತದಿಂದ ತೊಳೆದು ಶುದ್ಧಿ ಮಾಡಿ ಆ ಹೃದಯದಲ್ಲಿ ಬಂದು ಆತನು ವಾಸ ಮಾಡಲು ಶಕ್ತಿಯುಳ್ಳ ದೇವರಾಗಿರ್ತಾನೆ. ನೀವು ಪ್ರತಿಯೊಬ್ಬರು ಯೇಸುನ ನಂಬಿ ಅವ್ರನ್ನ ಪ್ರೀತಿ ಮಾಡಿ ಅವ್ರನ್ನ ನೀವು ಸಂತೋಷವಾಗಿ ಕರೆದ್ರೆ ಏಸಪ್ಪ ನಿಮ್ಮ ಬಳಿಗೆ ಬರ್ತಾರೆ, ನಿಮ್ಮ ಹೃದಯಗಳಲ್ಲಿ ವಾಸಿಸ್ತಾರೆ. ನೀವು ಅವ್ರ ಮಕ್ಕಳಾಗಿರ್ತೀರಾ. ಅವರು ನಿಮಗೆ ದೇವರಾಗಿ, ತಂದೆಯಾಗಿ ನಿಮ್ಮನ್ನು ನಡೆಸಿ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಹೀಗಾಗಿ ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರುವಂತ ಎಲ್ಲ ಪ್ರಿಯರೇ, ಯೇಸು ಈ ಲೋಕಕ್ಕೆ ಬೇಗನೆ ಬರ್ತಾ ಇದ್ದಾನೆ. ಹಾಗಾಗಿ ನೀವು ನಂಬಿದ್ರೆ ರಕ್ಷಿಸಲ್ಪಡ್ತೀರಾ, ಆಶೀರ್ವದಿಸಲ್ಪಡ್ತೀರಾ, ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೀರಾ. ಯೇಸು ಸ್ವಾಮಿ ಒಳ್ಳೆ ದೇವರು. ಅವ್ರು ಮತಾಂತರ ಮಾಡಕ್ ಬಂದಿಲ್ಲ. ಯಾವ ಜಾತಿ ಧರ್ಮ ಭೇದ ಭಾವಗಳನ್ನ ಅವ್ರು ಮಾಡಕ್ ಬಂದಿಲ್ಲ. ಅವ್ರು ಎಲ್ಲ ಜನರಿಗಾಗಿ ರಕ್ಷಣೆ ಕೊಡಕ್ ಬಂದಿದ್ದಾರೆ. ಎಲ್ಲರಿಗೂ ನಿತ್ಯ ಜೀವ ಕೊಡಕ್ ಬಂದಿದ್ದಾರೆ. ಎಲ್ಲರಿಗೂ ಮೋಕ್ಷ ಲೋಕವನ್ನು ಕೊಡಕ್ ಬಂದಿದ್ದಾರೆ. ಹಾಗಾಗಿ ಯೇಸು ಸ್ವಾಮಿ ನಿಮ್ಮೆಲ್ಲರನ್ನ ಕೈ ಚಾಚಿ ಕರೀತಾ ಇದ್ದಾನೆ. ಯಾರೊಬ್ರು ತಡ ಮಾಡ್ಬೇಡ್ರಿ, ಅತಿ ಶೀಘ್ರದಲ್ಲಿ ದೇವ್ರ ಕಡೆ ತಿರ್ಕೊಡ್ರಿ, ದೇವ್ರ ಕಡೆ ಬನ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ನನ್ನ ದೇವ, ಈ ವಾಕ್ಯವನ್ನು ಕೇಳಿಕೊಡುವಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ಕರಗಳನ್ನ ಚಾಚ್ರಿ. ಎಲ್ಲರ ಮೇಲೆ ಮಾನಸಂತರಾತ್ಮ ಸುರಿಸ್ರಿ. ಎಲ್ಲ ಹೃದಯಗಳನ್ನ, ಎಲ್ಲ ಮನಸ್ಸುಗಳು ನಿನ್ನ ಕಡೆ ತಿರುಗಬೇಕು. ಕತ್ತಲಲ್ಲಿರೋ ಮಕ್ಕಳಿಗೆ ನಿನ್ನ ಬೆಳಕು ಒಳಿಬೇಕು ಸ್ವಾಮಿ. ಎಲ್ಲರನ್ನ ರಕ್ಷಿಸಿರಿ, ಆಶೀರ್ವದಿಸಿರಿ, ದೊಡ್ಡ ಕಾರ್ಯ ಮಾಡ್ರಿ. ಈ ಪ್ರಾರ್ಥನೆ ಕೇಳಾಗೆ ಮಾಡಿದಾಗ ಸ್ತೋತ್ರ. ಈ ವಾಕ್ಯ ಕೇಳಿಕೊಂಡಿರುವಂತ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.